ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಆಯ್ತಮ್ಮ, ಆದ್ರೆ ನಿಮ್ಮನೆ ಸೊಸೆಂದ್ರು ಇಲ್ಲ ಬರ್ಲೇಬೇಕು ಅಂತ ಹಠ ಮಾಡ್ತಾ ಕೂತಿದ್ದಾರೆ. ಓಹೋ, ಅವ್ರು ಹಠ ಮಾಡ್ತಿದಾರಾ? ಯಾಕೆ ನೀವು ಹಠ ಮಾಡಕ್ಕಾಗಲ್ವಾ ಆಂಟಿ? ಕಳಿಸ್ಕೊಡಕ್ಕಾಗಲ್ಲ ಅಂತ ನೀವು ಹಠ ಮಾಡಿದ್ರೆ ಹೆಂಗಿರುತ್ತೆ? ಜಾಸ್ತಿ ಜಾಣ್ತನ ತೋರಿಸಿ ನುಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಡಿ. ನನಗೆಲ್ಲ ಅರ್ಥ ಆಗುತ್ತೆ. ಇನ್ನೊಂದು ಮಾತು ಹೇಳ್ತೀನಿ, ಚೆನ್ನಾಗಿ ಕೇಳಿಸ್ಕೊಳ್ಳಿ. ಅಭಿಗೆ ಸ್ವಾಭಿಮಾನ, ಮರ್ಯಾದೆ ಎಲ್ಲ ಸಂಬಂಧಗಳಿಗಿಂತ ಹೆಚ್ಚು ಮುಖ್ಯ. ಅದಕ್ಕೇನಾದ್ರೂ ಒಂದು ಬಿಂದು ಅಷ್ಟು ಚ್ಯುತಿ ಬಂದರೂ ಅಭಿ ಯಾವುದೇ ಕಾರಣಕ್ಕೂ ಸಹಿಸ್ಕೊಳ್ಳಲ್ಲ. ನೀವು ಲೀಲಾನ ಮನೆಗೆ ಕಳಿಸಿ, ನಾನು ರೇವತಿ ವಿಡಿಯೋನ ರಿಲೀಸ್ ಮಾಡ್ತೀನಿ. ತಂಗಿನೇ ಇಂಥ ಸಂಸ್ಕಾರದಲ್ಲಿ ಬೆಳೆದಿದ್ದಾಳೆ ಅಂತ ಅಂದ್ರೆ ಅಕ್ಕನಿಗಿನ್ಯಾವ ರೀತಿ ಮರ್ಯಾದೆ ಸಿಗ್ಬೋದು ಅನ್ನೋದನ್ನ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಅದನ್ನ ನಾನು ಹೇಳಬೇಕಾಗಿಲ್ಲ. ಇನ್ನ ನಿಮ್ಮ ಸಂಸ್ಕಾರದ ಮೇಲೆ ಅಭಿಗೆ ಅಸಹ್ಯ ಹುಟ್ಟೋದಕ್ಕೆ ಶುರುವಾಗುತ್ತೆ. ಲೀಲಾಗ್ ಬಂದಿರೋ ಕಳಂಕ ನಮ್ಮ ಕುಟುಂಬಕ್ಕೂ ಬರಬಾರ್ದು ಅಂತ ಅಭಿ ಲೀಲಾನ ಕುತ್ತಿಗೆ ಹಿಡಿದು ಆಚೆ ದಪ್ತಾನೆ. ಲೀಲಾನ ನೀವು ಮನೆ ಕಳಿಸಿ ಗೆದ್ದೆ ಅಂತ ಅಂದ್ಕೊಂಡ್ರೆ ಹಂಗೆ ಮಾನ ಮರ್ಯಾದೆ ಕಳ್ಕೊಂಡು ಲೀಲಾ ವಾಪಸ್ ಬಂದು ನಿಮ್ಮ ಮನೆಗೆ ಸೇರ್ಕೋತಾಳೆ. ಅಯ್ಯಯ್ಯೋ, ಅಷ್ಟೆಲ್ಲ ಆಗೋದು ಬೇಡಮ್ಮ. ಹೇಳ್ದಂಗೆ ಕೇಳ್ತೀನಿ. ಲೀಲಾನ ಯಾವುದೇ ಕಾರಣಕ್ಕೂ ಆ ಮನೆಗೆ ಕಳಿಸಲ್ಲ. ನೀನು ಹೇಳ್ದಾಗೆ ಹಠ ಮಾಡ್ತೀನಿ. ಈಗಾಗಲೇ ಜನ ನಮ್ಮ ವಿರುದ್ಧ ತಿರುಗಿ ಬಿದ್ದಿದ್ದಾರೆ, ಹೊಡೆದು ಕಳಿಸಿದ್ದಾರೆ. ನಾ ವಿಡಿಯೋ ಏನಾದ್ರು ವೈರಲ್ ಆದ್ರೆ ನಮ್ಮನ್ನ ಕೊಂದೇ ಬಿಡ್ತಾರಷ್ಟೇ. ಏನಂದ್ರಿ? ಜನ ಹೊಡೆದ್ರ? ಹೌದಮ್ಮ, ಈಚೆ ಮೇಲೆ ಅಭಿಮಾನ ಇರೋ ಜನರು ನನ್ನ ಗಂಡ ಅವ್ರಿಗೆ ಮೋಸ ಮಾಡಿದ್ದಾರೆ ಅನ್ನೋ ಕೋಪಕ್ಕೆ ಹೊಡೆದು ಕಳಿಸಿದ್ದಾರೆ. ಹಲೋ, ಅಯ್ಯಯ್ಯೋ, ಕಟ್ಟೆ ಮಾಡ್ಬಿಟ್ಲಲ್ಲ ಇವಳು. ಈಗ ನಾನು ಏನು ಮಾಡಲಿ? ಲೀಲಾ ಮನೆಗೆ ಹೋಗ್ತಾ ಇರೋಕೆ ಹೇಗೆ ತಡಿಲಿ? ಮನೆಗೆ ಬಂದಿರೋ ಸೊಸೆಂದ್ರನ್ನ ಹೇಗೆ ಹಾಗೆ ವಾಪಸ್ ಕಳಿಸ್ಲಿ? ಅಭಿ ಹಣ, ಆಸ್ತಿ, ಹೆಸರು ಇದಷ್ಟೇ ಸಂಪಾದನೆ ಮಾಡಿದ್ದಾನೆ ಅನ್ಕೊಂಡೆ. ಜನಗಳನ್ನೂ ಸಂಪಾದನೆ ಮಾಡಿದ್ದಾನೆ ಅಂತ ನನಗೆ ಗೊತ್ತೇ ಇರಲಿಲ್ವೇ. ಆ ಜನಗಳನ್ನ ನಾನು ಉಪಯೋಗಿಸ್ಕೊಂಡ್ರೆ ಹೇಗಿರುತ್ತೆ? ಶಾಂತಿಯುತವಾಗಿ ನಡೆಯುತ್ತಿದ್ದಂಥ ಪ್ರತಿಭಟನೆಯಲ್ಲಿ ಕಿಡಿಗೇಡಿಗಳು ಕಲ್ಲು ತೂರಾಟ ಮಾಡಿ ದಾಂಧಲೆ ಎಬ್ಬಿಸಿದರು. ಹೇಗಿದೆ ಹೆಡ್ಲೈನ್ಸ್? ಸೂಪರ್ ಅಲ್ಲ? ಅಭಿ ಸಂಪಾದನೆ ಮಾಡಿರೋ ಜನಗಳ ಮಧ್ಯೆ ನನ್ನ ಕಿಡಿಗೇಡಿಗಳು ಮಾಡೋ ಕೆಲಸಕ್ಕೆ ಲೀಲಾ ಮನೆಯವರು ಪತ್ರಗುಟ್ಟೋಗ್ಬೇಕು. ಲೀಲಾ ಈ ಮನೆ ಕಡೆ ಬರೋದಿರ್ಲಿ, ಈ ಕಡೆ ಮುಖ ತಿರುಗಿಸೋಕ್ಕೂ ಹೆದರ್ಕೋಬೇಕು. ಹಾಗೆ ಮಾಡ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.